ಒಂದು ಕುರಿಗೆ ಕಾಳಿಗೇನೋ ಚುಚ್ಚುತ್ತೆ ಅಥವಾ ಬಾಲಕ್ಕೇನೋ ಕಚ್ಚುತ್ತೆ. ಅದು ನೋವಿನಿಂದ ಬ್ಯಾ ಅಂದರೆ ಅದ್ರ ಹಿಂದ್ಗಡೆ ಆ ಮಂದೆಯಲ್ಲಿದ್ದ ಸದಸ್ಯರು ಇರ್ತಾರಲ್ಲ ಅವರೆಲ್ಲರೂ ಕೂಡ ಬ್ಯಾ ಅಂತಾರಂತೆ. ಚೇತನ್ ಅಹಿಂಸಾ ಅಂತ ಅವರು ಜಗತ್ತಲ್ಲಿ ಏನೇ ಇಶ್ಯೂ ಆಗಲಿ, ರಾಜ್ಯದಲ್ಲಿ ಏನೇ ಒಂದು ಘಟನೆ ನಡೀಲಿ, ನಂದೊಂದಿರಲಿ ಅಂತ ಮುಂದೆ ಬರ್ತಾರೆ, ಮಾತಾಡ್ತಾರೆ. ಒಂದು ಸಣ್ಣ ಸಮಸ್ಯೆಯಲ್ಲಿ ಈ ನಟ ಚೇತನ್ ಅಹಿಂಸಾ ಅವರು ಲ್ಯಾಕ್ ಆಗ್ತಾರಾ ಅನ್ನೋ ಅನುಮಾನ ಒಂದು ಶುರುವಾಗಿದೆ. ನಾನೇ ರಣಾಂಗಣಕ್ಕೆ ಲೇಟಾಗಿ ಎಂಟ್ರಿ ಕೊಟ್ಬಿಟ್ಟೆ, ಆದರೂ ಸ್ವಲ್ಪ ಲೇಟೆಸ್ಟ್ ಆಗಿರಲಿ, ನನ್ನ ಮಾತು ಎಲ್ಲ ಕಡೆ ಒಂದು ಧಾಮ್ ಧೂಮ್ ಆಗಲಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಬೆಳ್ತಂಗಡಿಯಲ್ಲಿ 346 ಅನುಮಾನಾಸ್ಪದ ಸಾವುಗಳು ಈವರೆಗೆ ಆಗಿದೆ ಅಂತ. ತೌಡು ಕುಟ್ಟೋದು ಅಂತಾರಲ್ಲ, ಏನೋ ಮಾಡ್ತಾ ಇದೀವಂತ ಒಂಚೂರು ಧೂಳು ಹಾಳದಂಗೆ ಕಾಣುತ್ತೆ, ಅದರಲ್ಲಿ ಏನೂ ಕೆಲಸ ಆಗ್ತಾ ಇರಲ್ಲ. ಇದೊಂದು ಮಾಹಿತಿಯನ್ನು ಯಾಕೆ ಅವರು ತಮ್ಮ ಜೇಬೊಳಗೆ ಇಟ್ಕೊಂಡು ಕೂತಿದ್ದಾರೆ, ಆ ಜೇಬಲ್ಲಿ ಇಟ್ಕೊಂಡು ಏನನ್ನು ಆಡಿಸ್ತಾ ಇದ್ದಾರೆ? ಚೇತನ್ ಅಹಿಂಸಾ ಅವರೇ, ನಿಜವಾಗಿಯೂ ನೀವು ಈ ಸಮಾಜದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರೋರ? ಚೇತನ್ ಅಹಿಂಸಾ ಅವರು ಈಗ 346 ಕೊಲೆಗಳ ಬಗ್ಗೆ ಏನೋ ಒಂದು ಮಾಹಿತಿಯನ್ನು ತಂದಿದ್ದಾರಂತೆ. ಇದರ ಬಗ್ಗೆ ಜಿ ಪರಮೇಶ್ವರ್ ಅವರು ಸ್ವಲ್ಪ ಸೀರಿಯಸ್ ಆಗಬೇಕಿದೆ. ಜೈ ಶ್ರೀರಾಮ್, ನಾನು ಅಜಿತ್ ಬೋಪ್ನಹಳ್ಳಿ. ಈ ನಮ್ಮಲ್ಲಿ ಒಂದು ಕುರಿ ಮುಂದೆ ಹೋಗ್ತಾ ಇರುತ್ತೆ ಅನ್ಕೊಳ್ಳಿ. ಒಂದು ಕುರಿಗೆ ಕಾಳಿಗೇನೋ ಚುಚ್ಚುತ್ತೆ ಅಥವಾ ಬಾಲಕ್ಕೇನೋ ಕಚ್ಚುತ್ತೆ. ಅದು ನೋವಿನಿಂದ ಬ್ಯಾ ಅಂದರೆ ಅದ್ರ ಹಿಂದ್ಗಡೆ ಆ ಮಂದೆಯಲ್ಲಿದ್ದ ಸದಸ್ಯರು ಇರ್ತಾರಲ್ಲ ಅವರೆಲ್ಲರೂ ಕೂಡ ಬ್ಯಾ ಅಂತಾರಂತೆ. ಅಂದರೆ ಕಾರಣ ಗೊತ್ತಿರಲ್ಲ, ಉದ್ದೇಶ ಬೇಕಿರಲ್ಲ, ಅದು ಪಾಪ ಹೇಳಿದ್ದಾರೆ ನಮ್ಮ ಜನ, ಹಾಗಾಗಿ ನಾವು ಧ್ವನಿ ಜೋಡಿಸೋಣ ಅಂತ ಮಾತಾಡ್ತಾರೆ. ಇಂಥ ತಮಾಷೆಯನ್ನು ಮಾಡೋದ್ರಲ್ಲಿ, ನಾನು ತುಂಬ ಸೀರಿಯಸ್ಸು ಅಂತ ಅಂದ್ಕೊಂಡು ಮಾತಾಡೋದ್ರಲ್ಲಿ ಅವರನ್ನು ವಿವಾದಾತ್ಮಕ ನಟ ಅನ್ಬೇಕೋ ವಿನೋದಾತ್ಮಕ ನಟ ಅನ್ಬೇಕೋ ದೇವರನೇ ಗೊತ್ತಿಲ್ಲ. ಅವರ ಹೆಸರು ಚೇತನ್ ಅಹಿಂಸಾ ಅಂತ. ಅವರು ಜಗತ್ತಲ್ಲಿ ಏನೇ ಇಶ್ಯೂ ಆಗಲಿ, ರಾಜ್ಯದಲ್ಲಿ ಏನೇ ಒಂದು ಘಟನೆ ನಡೀಲಿ, ನಂದೊಂದಿರಲಿ ಅಂತ ಮುಂದೆ ಬರ್ತಾರೆ, ಮಾತಾಡ್ತಾರೆ. ಬಟ್ ಅವರು ಈ ಸಮಾಜದಲ್ಲಿ ಏನೋ ಒಂದು ರಿಮಾರ್ಕ್ ಮಾಡ್ತಾ ಇದ್ದೀನಿ, ಬದಲಾವಣೆಗೆ ನನ್ನ ಮಾತು ಕಾರಣ ಆಗುತ್ತೆ ಅಂದ್ಕೊಂಡು ಮಾತಾಡ್ತಾರೆ. ಆದರೆ ಅದು ದೊಡ್ಡ ಕಾಮಿಡಿ ಆಗುತ್ತೆ. ಈಗ ಒಂದು ಸಣ್ಣ ಸಮಸ್ಯೆಯಲ್ಲಿ ಈ ನಟ ಚೇತನ್ ಅಹಿಂಸಾ ಅವರು ಲ್ಯಾಕ್ ಆಗ್ತಾರಾ ಅನ್ನೋ ಅನುಮಾನ ಒಂದು ಶುರುವಾಗಿದೆ. 1-2 ವಾರದಲ್ಲಿ ಧರ್ಮಸ್ಥಳದ ಸೌಜನ್ಯ ಕೇಸ್ ಇಟ್ಕೊಂಡು ಈ ಧರ್ಮಸ್ಥಳದ ಬಗ್ಗೆ ಹಾಗೆ ಆ ಕೇಸಿನ ಬಗ್ಗೆ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ಆಗ್ತಾ ಇದ್ದಾವೆ. ಇದು ಅನೇಕರಿಗೆ ಗೊತ್ತಿರುವಂತಹ ವಿಚಾರ. ನಾನೇ ರಣಾಂಗಣಕ್ಕೆ ಲೇಟಾಗಿ ಎಂಟ್ರಿ ಕೊಟ್ಬಿಟ್ಟೆ, ಆದರೂ ಸ್ವಲ್ಪ ಲೇಟೆಸ್ಟ್ ಆಗಿರಲಿ, ನನ್ನ ಮಾತು ಎಲ್ಲ ಕಡೆ ಒಂದು ಧಾಮ್ ಧೂಮ್ ಆಗಲಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ ಕೊಡೋದು ಅಂದರೆ ಇತ್ತೀಚೆಗೆ ಯಾವ ಮಾಧ್ಯಮಗಳು ಕೂಡ ಅವರ ಮುಂದೆ ಹೋಗೋದು, ಸರ್ ಮೈಕ್ ಆನ್ ಇದೆ, ಕ್ಯಾಮ್ರಾ ರೋಲಿಂಗ್ ಇದೆ, ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ತಿಳಿಸಿ ಅಂತ ಕೇಳೋದನ್ನು ಬಿಟ್ಟುಬಿಟ್ಟಿದ್ದಾವೆ. ಯಾಕೆಂದರೆ ಅವರಂಥ ಪ್ರಚಂಡ ಪಂಡಿತ ಅನ್ನೋದು ಎಲ್ಲ ಮಾಧ್ಯಮದವರಿಗೂ ಹಾಗೂ ಸೋಷಿಯಲ್ ಮೀಡಿಯಾದ ಯಾರೆಲ್ಲ ಇರ್ತಾರಲ್ಲ ಎಲ್ರಿಗೂ ಕೂಡ ಗೊತ್ತಾಗಿದೆ. ಹೀಗಾಗಿ ಅವರೇನು ಮಾಡ್ತಾರೆ, ನಾನೊಂದು ಪೋಸ್ಟನ್ನು ಹಾಕಿದರೆ, ಸಾಮಾಜಿಕ ಜಾಲತಾಣದಲ್ಲಿ ನಾನೊಂದು ಪೋಸ್ಟನ್ನು ಹಾಕಿದರೆ ಒಂದಿಷ್ಟು ವೆಬ್ ನ್ಯೂಸ್ಗಳು ಹಾಕ್ಕೋತಾವಲ್ಲ ಅನ್ನೋ ಉದ್ದೇಶದಿಂದ ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, ಬೆಳ್ತಂಗಡಿಯಲ್ಲಿ 346 ಅನುಮಾನಾಸ್ಪದ ಸಾವುಗಳು ಈವರೆಗೆ ಆಗಿದೆ ಅಂತ. ಇದಂತೂ ರಿಯಲಿ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ಸೋದಿಲ್ವಾ? ಆ ಪೋಸ್ಟಲ್ಲಿ ಹೇಳ್ತಾರೆ 346 ಸಾವುಗಳು ಆಗಿದೆಯಲ್ಲ, ಎಲ್ಲವೂ ಕೂಡ ಅನುಮಾನಾಸ್ಪದ. ಜೊತೆಗೆ ಆ ಸಾವುಗಳ ಹಿಂದೆ ಆ ಕ್ಷೇತ್ರದ ಆ ಊರಿನ ಪ್ರಭಾವಿಗಳ ಹೆಸರಲ್ಲಿರ್ಬೋದು, ರಾಜಕೀಯದಲ್ಲಿರ್ಬೋದು, ಅಥವಾ ಅವರ ಒಂದು ಪ್ರಾಬಲ್ಯ ಇರುತ್ತಲ್ಲ ಅಂಥ ಪ್ರಭಾವಿಗಳ ಕೈವಾಡ ಇದೆ ಅಂತ ನೇರವಾಗಿ ಆರೋಪವನ್ನು ಮಾಡ್ತಾರೆ. ಆದರೆ ತೌಡು ಕುಟ್ಟೋದು ಅಂತಾರಲ್ಲ, ಏನೋ ಮಾಡ್ತಾ ಇದೀವಂತ ಒಂಚೂರು ಧೂಳು ಹಾಳದಂಗೆ ಕಾಣುತ್ತೆ, ಅದರಲ್ಲಿ ಏನೂ ಕೆಲಸ ಆಗ್ತಾ ಇರಲ್ಲ, ತೌಡು ಕುಟ್ಟೋ ಕೆಲಸ ಅಂತಾರಲ್ಲ. ಹೀಗಾಗಿ 346 ಈ ಹತ್ಯೆಗಳಲ್ಲಿ, ಸಾವುಗಳಲ್ಲಿ, ಅವರು ಹೇಳಿದಂತೆ ಆದ ಪ್ರಭಾವಿಗಳ ಕೈಯಿಂದಾದ ಕೊಲೆಗಳಲ್ಲಿ ಯಾವುದೇ ಮಾಹಿತಿಯನ್ನು ಅವರು ಕೂಡ ಬಿಟ್ಕೊಡೋದಿಲ್ಲ. ಹಾಗೆ ಆ ಪೋಸ್ಟಿನಲ್ಲಿ ಅವರು ಹೇಳಿದಂತಹ ಯಾವುದೇ ಪ್ರಭಾವಿಯ ಹೆಸರನ್ನು ಕೂಡ ಬಳಸೋದಿಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾಕಾಗಿ ಚೇತನ್ ಅಹಿಂಸಾ ಅವರು ಇದೊಂದು ಪೋಸ್ಟನ್ನು ಹಾಕಿದ್ದಾರೆ, ಹಾಗೆ ಯಾರಿಗೆ ಇಂಡೈರೆಕ್ಟಾಗಿ ಚುಚ್ಚೋಕೆ ಹೋಗಿದ್ದಾರೆ ಅನ್ನೋದು. ಅಲ್ಲ, 346 ಸಾವುಗಳು ಅಂದರೆ ಕಮ್ಮಿ ಏನ್ರಿ? ಬೆಳ್ತಂಗಡಿ ಏನು ದೊಡ್ಡ ಜಿಲ್ಲೆ ಅಲ್ಲ, ಅದೊಂದು ರಾಜ್ಯ ಅಲ್ಲ, ದೇಶ ಅಂತೂ ಅಲ್ವೇ ಅಲ್ಲ, ಖಂಡನೂ ಅಲ್ಲ. ಅಂಥ ಬೆಳ್ತಂಗಡಿಯಲ್ಲಿ 346 ಸಾವುಗಳು ಇತ್ತೀಚಿನ ವರ್ಷಗಳಲ್ಲಿ ಆಗಿದೆ ಅಂತ ಖಡಾಖಂಡಿತವಾಗಿ ಹೇಳ್ತಾರಲ್ಲ. ಅಟ್ಲೀಸ್ಟ್ ಈಗ ಬಾಯಿ ಮಾತಿಗೆ ಹೇಳ್ತಾರೆ 100 ಸಾವು, ಅಲ್ಲೆಲ್ಲೋ ಕಾಲು ತುಳಿತಾ ಆಯಿತು, 10 ಸಾವು, ಅಲ್ಲೆಲ್ಲೋ ಪ್ರವಾಹ ಬಂತು,
ಒಂದು 100-200 ಸಾವು ಎಕ್ಸಾಕ್ಟಾಗಿ ಡೇಟಾ ಬರೋ ತನಕನೂ ಮಾಧ್ಯಮಗಳು ವೆಯ್ಟ್ ಮಾಡ್ತಾರೆ, ಪೇಪರ್ಗಳು ವೆಯ್ಟ್ ಮಾಡ್ತಾರೆ, ಆಮೇಲೆ ಪಬ್ಲಿಷ್ ಮಾಡ್ತಾರೆ. ಆದರೆ ಇವರು ಎಕ್ಸಾಕ್ಟಾಗಿ 346. ಅಟ್ಲೀಸ್ಟ್ ಇಲ್ಲಿ ಕೂಡ ಮೋದಿ ಸರ್ಕಾರವನ್ನು ಟೀಕಿಸೋಕೆ 300 + GST ಅಂತ ಹೇಳಿ 46 ಸೇರಿಸ್ಕೊಳ್ಳಿ ಅಂತಾದರೂ ಹೇಳ್ಬೋದಿತ್ತೇನೋ. ಆದರೆ 346 ಸಾವುಗಳು ಖಡಾಖಂಡಿತವಾಗಿ ಆಗಿದೆ. ಆ ಸಾವುಗಳ ಹಿಂದೆ ಪ್ರಭಾವಿಗಳ ಹಸ್ತಕ್ಷೇಪ ಇದೆ ಅಂತ ಹೇಳ್ತಾರಲ್ಲ, ಇದೊಂದು ಮಾಹಿತಿಯನ್ನು ಯಾಕೆ ಅವರು ತಮ್ಮ ಜೇಬೊಳಗೆ ಇಟ್ಕೊಂಡು ಕೂತಿದ್ದಾರೆ, ಆ ಜೇಬಲ್ಲಿ ಇಟ್ಕೊಂಡು ಏನನ್ನು ಆಡಿಸ್ತಾ ಇದ್ದಾರೆ? ನಮ್ಮಲ್ಲಿ ಅನೇಕ ಪ್ರಗತಿಪರ ಚಿಂತಕರು ಹಾಗೂ ವಿಚಾರ ವ್ಯಾಧಿಗಳಿದಾರಲ್ಲ, ಅವರು ಬಾಯಿ ತೆಗೆದ್ರೆ 3 ಡೈಲಾಗಿಗೆ ಒಂದು ಸಲ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಮಾತಾಡ್ತಾರೆ. ಆ 3 ಮಹಾತ್ಮರ ಹೆಸರನ್ನು ಒಂಥರ ಕಾಂಬೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿ ಡೈಲಾಗಿಗೆ ಕೂಡ ಅದನ್ನು ಸೇರಿಸ್ಕೊಂಡ್ಬಿಡೋದು. ಇವರಿಗೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಮೇಲೆ ನಂಬಿಕೆ ಇಲ್ವಾ? ಆ ಸಂವಿಧಾನ ಭಾರತಕ್ಕೆ ಒಂದು ಕಾನೂನನ್ನು ಕೊಟ್ಟಿಲ್ವಾ? 346 ಸಾವು ಅಂದರೆ ಎಲ್ಲರದ್ದು ಕೂಡ ಅಮಾಯಕರದೇ ಆಯ್ತಲ್ಲ. ಅದರಲ್ಲಿ ಪ್ರಭಾವಿಗಳಿದ್ದಾರೆ ಅಂತ ನಿಮಗೆ ಖಡಾಖಂಡಿತ ಮಾಹಿತಿ ಇದ್ದರೆ ಅದೇ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಕಾನೂನಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಕೊಡಿ. ನಮ್ಮಲ್ಲಿ ಒಂದು ಕಾನೂನು ವ್ಯವಸ್ಥೆ ಇದೆ, ಅದನ್ನು ಈ ದೇಶ ಒಪ್ಕೊಂಡು ಬದುಕ್ತಾ ಇದೆ, ಅಲ್ಲಿ ನ್ಯಾಯಾಲಯ ಇದೆ, ಅದು ವಿಚಾರಣೆಯನ್ನು ಮಾಡುತ್ತೆ, ಹಾಗೆ ತೀರ್ಪನ್ನು ಕೊಡುತ್ತೆ. ನೀವು ಹೇಳಿದಂತೆ ಆ ಪ್ರಭಾವಿಗಳಿಗೆ ಶಿಕ್ಷೆ ಆಗಲಿ ಬಿಡಿ. ಕೆಟ್ಟ ಕೆಲಸ ಯಾರು ಮಾಡಿದ್ರು ಕೂಡ, ನಾಳೆ ನಾನು ಮಾಡಿದ್ರು, ನಮ್ಮ ಅಪ್ಪ ಮಾಡಿದ್ರು, ಅದು ತಪ್ಪೇ. ಸೊ ಅಂಥವರಿಗೆ ಶಿಕ್ಷೆ ಆಗೋದನ್ನು ಯಾಕೆ ನೀವೇ ತಡಿತಾ ಇದ್ದೀರಾ? ಯಾಕೆ ನೀವು ಇಲ್ಲ ನನ್ನ ಹತ್ರ ಇಷ್ಟಿದೆ ದಾಖಲೆ ಅಂತ ಹೇಳ್ಕೊಂಡು ಫೇಸ್ಬುಕ್ಕಲ್ಲೋ ಟ್ವಿಟರಲ್ಲೋ ಕುಟ್ಕೊಂಡು ಮನೆಯಲ್ಲಿ ಬಿರಿಯಾನಿ ಹೊಡಿತಾ ಇದ್ದೀರಾ? ಇದನ್ನೆಲ್ಲ ಪೊಲೀಸ್ ಗಮನಕ್ಕೆ ತರಬೇಕಲ್ವಾ? ನಿಮ್ಮ ಹತ್ತಿರ ಇರೋ ಮಾಹಿತಿಗಳನ್ನು ಹೇಳಬೇಕಲ್ವಾ? ಆಗ ಮಾತ್ರ ಆ ಸಾವು ಅಥವಾ ಕೊಲೆ ವಾಟ್ ಎವರ್ ಅದನ್ನು ಮಾಡಿದವರಿಗೆ ಶಿಕ್ಷೆ ಆಗುತ್ತಲ್ವಾ? ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಪ್ರಕಾರ ನಡೆಯೋ ದೇಶ. ಇಲ್ಲಿ ಇದೇ ಥರ ಆಗಬೇಕು. ಇನ್ನು ಬಾಯಿ ತೆಗೆದ್ರೆ ಕಾನೂನು ನ್ಯಾಯಾಂಗ ಎಲ್ಲ ಹೇಳೋರು ನೀವಿನ್ನೂ ಭಾರತದ ಪ್ರಜೆ ಆಗಿಲ್ಲ, ಇಲ್ಲಿಯ ಸಿಟಿಜನ್ಶಿಪ್ ನಿಮ್ಮ ಹತ್ರ ಇಲ್ಲ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಪಾಪ ಯಾವಾಗಲೂ ಅಪ್ಲೈ ಮಾಡಿದ್ರಂತೆ, ಆದರೆ ಕೆಲವೊಂದು ಕ್ರೈಟೀರಿಯಾ ಇರುತ್ತಲ್ಲ, ಅದು ಫುಲ್ಫಿಲ್ ಆಗಿಲ್ಲ ಅಂದರೆ ಯಾವ ಸರ್ಕಾರ ಇದ್ದರೂ ಕೂಡ ಅದನ್ನು ಗ್ರೀನ್ ಇಂಕಲ್ಲಿ ಸಿಗ್ನೇಚರ್ ಮಾಡಿ ಕೊಡಲ್ಲ. ಹಾಗಾಗಿ ನೀವು ಅಮೇರಿಕನ್ರಂತೆ ಅಲ್ಲಿಯ ಸಮಸ್ಯೆಗಳು ಕೂಡ ಸಾಕಷ್ಟಿದೆ. ಟ್ರಂಪ್ ಬಂದ ತಕ್ಷಣ ಅಲ್ಲಿ ರಾಮರಾಜ್ಯ ಬಂದುಬಿಡಲಿಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ನೀವು ನಿಮ್ಮ ಹುಟ್ಟಿನ ದೇಶ ಚಿಕಾಗೋ ಅಲ್ಲ ನೀವು ಹುಟ್ಟಿದ್ದು, ಅದು ಕೂಡ ಅಮೇರಿಕದಲ್ಲೇ ಅಲ್ಲ ಇರೋದು. ಸೊ ಆ ದೇಶದ ಬಗ್ಗೆನೂ ಚಿಂತೆ ಮಾಡಿ. ಭಾರತದಲ್ಲಿ ಸಿಕ್ಕಾಪಟ್ಟೆ ಚಿಂತಕರು, ವಿಚಾರವ್ಯಾಧಿಗಳು, ಪ್ರಗತಿಪರರು, ಜೀವಪರರು, ಸಾಹಿತಿಗಳು ಎಲ್ಲರೂ ಕೂಡ ದೇಶದ ಬಗ್ಗೆ ಫುಲ್ ಟೆನ್ಷನ್ ಮಾಡ್ಕೊಂಡು ಕೂತಿದ್ದಾರೆ. ಅದ್ರ ಬಗ್ಗೆ ನೀವು 1-2 ಸಿನಿಮಾ ಮಾಡ್ಕೊಂಬಂದೆ, ಆಮೇಲೆ ಎಲ್ಲೂ ಅವಕಾಶ ಸಿಗಲಿಲ್ಲ, ಯಾರೂ ಕರೀತಾ ಇಲ್ಲ. ಹೀಗಾಗಿ ನಾನು ಏಕ್ದಮ್ಮು ಪ್ರಗತಿಪರ ಆಗೋದೆ, ಸಮಾಜ ಸುಧಾರಣೆಗೆ ನನ್ನನ್ನು ನಾನು ತೊಡಗಿಸಿಕೊಳ್ಳೋಕೆ ಬಂದೆ, ಬಸವ ತತ್ವವನ್ನು ಹೇಳೋಕ್ಕೆ ಬಂದೆ, ಲಿಂಗಾಯತರನ್ನ ಒಡೆಯೋಕೆ ಬಂದೆ ಅಂಥ ಸಮಾವೇಶಗಳಲ್ಲಿ ಭಾಗವಹಿಸಿ ಮಾತಾಡಿದೆ. ಇಂಥದನ್ನು ಮಾತಾಡ್ಕೊಂಡು ಬರ್ತಾ ಇದ್ದೀರಲ್ಲ ಚೇತನ್ ಅಹಿಂಸಾ ಅವರೇ, ನಿಜವಾಗಿಯೂ ನೀವು ಈ ಸಮಾಜದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರೋರ? ನಮ್ಮಲ್ಲಿ ಇಷ್ಟು ದಿವಸ ವಿಚಾರವ್ಯಾಧಿಗಳು, ಚಿಂತಕರು ಇವರೆಲ್ಲರ ಮೂಲಕ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಒಂದು ಧಕ್ಕೆಯನ್ನು ತರುವಂಥ ಕೆಲಸ ಆಗ್ತಾ ಇತ್ತು. ಈಗ ಅವರ ಸಾಲಿಗೆ ಕೆಲವೊಂದು ಯೂಟ್ಯೂಬರ್ಸ್ಗಳು ಕೂಡ ಸೇರಿಕೊಂಡಿದ್ದಾರೆ. ಅಂದರೆ ಏನಪ್ಪ ಅಂದರೆ, ಈಗ ನಾನು ಯಾವುದೋ ಒಂದು ಕ್ಷೇತ್ರವನ್ನು ತುಂಬ ಭಕ್ತಿಯಿಂದ ಅಲ್ಲಿಗೆ ಹೋಗ್ತೀನಿ, ದೇವರಿಗೆ ನಮಸ್ಕಾರ ಮಾಡ್ತೀನಿ, ನನ್ನ ಕೈಲಾದಷ್ಟು ಸೇವೆಯನ್ನು ಕೊಡ್ತೀನಿ, ಪುನೀತನಾಗ್ತೀನಿ, ಮನೆಗೆ ಬಂದು ನನ್ನ ಕೆಲಸವನ್ನು ಮಾಡ್ತೀನಿ. ಇದು ನನ್ನ ಕೈಲಿ ಆಗುವಂಥದ್ದು. ದೇವ್ರು ಯಾವತ್ತು ನೀನು ಬಂದಾಗಲೆಲ್ಲ ನನಗೆ ಕಿರೀಟನೇ ತರಬೇಕು ಅಂದಿಲ್ಲ, ಅಥವಾ 101 ತೆಂಗಿನಕಾಯೇ ಒಡಿಬೇಕು ಅಂತ ಹೇಳಿಲ್ಲ, ಹಾಗೆ ಇಂಥದ್ದೇ ಕಂಪ್ನಿದು ಊದುಬತ್ತಿ ತಂದು ಹಚ್ಚು ಅಂತಲೂ ಹೇಳಿಲ್ಲ. ನಮ್ಮ ಶಕ್ತಿ ನಮ್ಮ ಭಕ್ತಿ. ಆದರೆ ಅಂಥ ಭಕ್ತಿ ಮೇಲೆ, ನಮ್ಮ ಶ್ರದ್ಧೆಯ ಮೇಲೆ ಕೊಡಲಿ ಏಟನ್ನು ಕೊಡ್ತಾ ಹೋದರೆ ಹೇಗೆ? ಮೊನ್ನೆ ಅದೇ ಸೌಜನ್ಯ ಕೇಸಲ್ಲೂ ಕೂಡ ಆ ಹೆಣ್ಮಗಳಿಗೆ ನ್ಯಾಯ ಬೇಕು ಅಂತಲೇ ಶುರುವಾಗೋ ವಿಡಿಯೋ 1 ನಿಮಿಷದಲ್ಲಿ ಟರ್ನ್ ತಗೊಳುತ್ತೆ. ಧರ್ಮಸ್ಥಳ ಮುಜರಾಯಿ ಇಲಾಖೆಗೆ ಸೇರಿರೋ ದೇವಸ್ಥಾನನೇ ಅಲ್ಲ, ಟೆಂಪಲ್ ಆ್ಯಕ್ಟ್ ಅಡಿ ಬಂದಿಲ್ಲ, ಅದು ಜೈನರದ್ದು ಹಿಂದೂಗಳದ್ದಲ್ಲ. ಈ ಥರದ ಒಂದು ನರೇಟನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅವರ ಉದ್ದೇಶ ಇದ್ದಿದ್ದು ಸೌಜನ್ಯ ಅನ್ನೋ ಅಮಾಯಕ ಹೆಣ್ಣು ಮಗಳಿಂದ ಸಾವಿಗೆ ನ್ಯಾಯ ಕೊಡಿಸ್ಬೇಕು. ಅದು ಈ ಥರ ಹೋಗೋದು ಬಿಟ್ಟು ನಮ್ಮ ಧರ್ಮ, ದೇವರು, ಜೈನ, ಹಿಂದೂ ಈ ಥರ ಬರೋದಕ್ಕೆ ಶುರುವಾದಾಗ ಜನರು ಅರ್ಥ ಮಾಡಿಕೊಂಡರು ಅವರ ಉದ್ದೇಶ, ಅಸಲಿ ಉದ್ದೇಶ ನ್ಯಾಯ ಕಡಿಸೋದಲ್ಲ, ಅವರ ಅಜೆಂಡಾ ಅನ್ನೋ ಒಂದು ಕುಕ್ಕರ್ ಒಳಗೆ ಅವರ ಚಿಂತನೆಯ ಬೀಜಗಳನ್ನು ಇಟ್ಟು ಬೇಯಿಸ್ಕೊಂಡು ಅದರಲ್ಲಿ ಸಾರು ಮಾಡಿಕೊಂಡು ತಿನ್ನೋದು. ಇದೇ ಥರ ತುಂಬ ಆಗಿದೆ. ಇತ್ತೀಚೆಗೆ ಇಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ್ ಅವರು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದ್ದರು.
ಮಹಾರಾತ್ರಿಯ ಮುಂಚೆ ಅಂತೂ ಕೆಲವೊಂದು ವಿವಾದಗಳನ್ನು ಅವರ ಮೇಲೆ ಹಾಕಲಾಯಿತು. ಹಾಗೆ ನಮ್ಮ ಧಾರ್ಮಿಕ ಪ್ರಮುಖರನ್ನು ಅವಹೇಳನ ಮಾಡೋ, ಅವರ ವರ್ಚಸ್ಸನ್ನು ಕಮ್ಮಿ ಮಾಡೋ ತುಂಬ ಶಕ್ತಿಗಳು ಸದ್ದಿಲ್ಲದೆ ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಅನೇಕ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ರೆಡಿಯಾಗಿದ್ದಾವೆ. ಜಗ್ಗಿ ವಾಸುದೇವ್ ಅವರು ಮಾತ್ರನಾ? ಖಂಡಿತ ಅಲ್ಲ. ನಮ್ಮ ಆಯುರ್ವೇದವನ್ನು ಪ್ರಚಾರ ಮಾಡ್ತಾ ಇರೋ ಬಾಬಾ ರಾಮದೇವ್ ಅವರು, ಅವರ ಪತಂಜಲಿ ಪ್ರಾಡಕ್ಟ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಪತಂಜಲಿ ಪ್ರಾಡಕ್ಟ್ ಇಂಥದ್ದೊಂದು ಪ್ರಾಡಕ್ಟನ್ನು ಬಳಸಿದರೆ ಅದರಲ್ಲಿ ರೋಗವನ್ನು ಗುಣಪಡಿಸಬಲ್ಲ ಅಂಶಗಳಿದ್ದಾವೆ ಅನ್ನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ಅದರ ಮೇಲೆ ಕೇಸ್ ಹಾಕಲಾಗಿದೆ. ಈಗ ಕೆಲವೊಂದು ಬೂಸ್ಟ್, ಹಾರ್ಲಿಕ್ಸ್ ಇವ್ರು ಬರ್ತವೆ, ಇದನ್ನು ಕುಡೀರಿ ಮಕ್ಕಳು ತೆಂಗಿನ ಮರ ಥರ ಬೆಳೆದು ಬಿಡ್ತವೆ ಅಂತ ಹೇಳ್ತವೆ. ಅದು ಪ್ರೂವ್ ಆಗಿದೆಯಾ ಇಲ್ವಾ? ಅದ್ರ ಮೇಲೆ ಕೇಸ್ ಹಾಕ್ತೀರಾ? ಇಲ್ಲವೇ ಇಲ್ಲ. ಯಾವುದೊಂದು ಸೋಪ್ ಬರುತ್ತೆ, ಇದನ್ನು ಉಜ್ಜಿ ಸ್ನಾನ ಮಾಡಿ 99.9% ಕೀಟಾಣು ಗಯ ಅಂತ ಹೇಳುತ್ತೆ. ಅದು ಪ್ರೂವ್ ಆಗಿದೆಯಾ? ನೀವು ಮನೇಲಿ ನೋಡ್ಕೊಂಡು ಅದ್ರ ಮೇಲೆ ಕೇಸ್ ಹಾಕಿದ್ರೆ ಇಲ್ಲ. ಅದ್ಯಾವುದೋ ಎರೆಹುಳುಗಳನ್ನ ಹಾಕಿ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಬರುತ್ತೆ, 2 ನಿಮಿಷದಲ್ಲಿ ರೆಡಿ ಆಗುತ್ತೆ, 3 ನಿಮಿಷದಲ್ಲಿ ಹಸುವೆ ಹೋಗುತ್ತೆ ಅಂತ ಹೇಳ್ತಾರೆ. ಅದನ್ನು ಯಾವಾಗಲೂ ಟ್ರೈ ಮಾಡಿದ್ರ? ಅದ್ರ ಮೇಲೆ ಕೇಸ್ ಹಾಕಿದ್ರೆ ಇಲ್ಲ. ಆದರೆ ಈ ನಮ್ಮ ಆಯುರ್ವೇದವನ್ನು ಪ್ರಚಾರ ಮಾಡ್ತಾ ಇರೋ ಬಾಬಾ ರಾಮದೇವ್ ಅವರ ಮೇಲೆ ಕೇಸನ್ನು ಪದೇ ಹಾಕಿ ಆಯುರ್ವೇದವೇ ಸುಳ್ಳು, ಅದೊಂದು ಜಾಲ, ಅದೊಂದು ಮೋಸದ ವ್ಯೂಹ, ಈ ಥರ ಜನರ ಮೇಲೆ ಒಂದು ಭಾವನೆ ಬಿತ್ತೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎಗ್ಗಿಲ್ಲದೆ ಸಾಗಿದೆ. ಆ ಸಾಲಿಗೆ ಇನ್ನೊಬ್ಬರು ಭಾಗೇಶ್ವರ ಶಾಸ್ತ್ರಿಗಳು, ಅವ್ರ ಪಾಪ ಇನ್ನೂ ತುಂಬ ಚಿಕ್ಕ ವಯಸ್ಸು. ಅವರ ಮೇಲೆ ಏನಕ್ಕೆ ಉರಿ ಅಂದರೆ, ಇನ್ನೂ 25 ವರ್ಷದವರು ಅವರ ಒಂದು ಭಜನಾ ಕಾರ್ಯಕ್ರಮಗಳಿಗೆ, ವಿಚಾರ ಮಂಥನಗಳಿಗೆ, ಅಥವಾ ಅವರಿಲ್ಲಿ ಬರ್ತಿದ್ದಾರೆ ಅಂತ ಒಂದೇ ಒಂದು ದಿವಸದಲ್ಲಿ ಘೋಷಣೆ ಜನರಿಗೆ ಗೊತ್ತಾದರೆ ಲಕ್ಷ ಜನ ಬರ್ತಾರೆ. ಅವರು ಅಲ್ಲಿ ಪುರಾಣದ ಕಥೆಗಳನ್ನು ಹೇಳ್ತಾರೆ, ಸನಾತನ ಧರ್ಮದ ಮಹತ್ವವನ್ನು ಸಾರ್ತಾರೆ, ಅವರು ದೇವಮಾನವ ಅಂತ ಕರ್ಕೋತಾರೆ ಅನ್ನೋದು ಅನೇಕರಿಗೆ ಬೇಜಾರು. ಅವರು ಈ ಹಿಂದೆ ಪರಿಚಯ ಇಲ್ಲದೇ ಇರೋ ವ್ಯಕ್ತಿಗಳ ಹಿನ್ನೆಲೆಯನ್ನು ಕೂಡ ಹೇಳಿ ತುಂಬ ಫೇಮಸ್ ಆಗಿದ್ದಾರೆ. ಅವರ ಮೇಲೆ ಕೂಡ ಇನ್ನಿಲ್ಲದ ಗೂಬೆ ಕೂರಿಸೋ ಯತ್ನವನ್ನು ಆಗ್ತಾ ಇದೆ. ಸೊ ಈಗ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಮುಂಚೆಲ್ಲ ಹೇಳ್ತಾ ಇದ್ರು, ಆ ಲಿಂಕ್ ಬಂದರೆ ಮುಟ್ಟಬೇಡ, ದುಡ್ಡು ಗಯ ಆಗುತ್ತೆ, ಈ ಲಿಂಕ್ ಮುಟ್ಟಬೇಡ, ದುಡ್ಡು ಹಾರೋಗುತ್ತೆ. ಈಗ ಹೇಳಬೇಕಾಗಿದೆ, ಕೆಲವೊಂದು ಪೇಜುಗಳ, ಯೂಟ್ಯೂಬ್ಗಳ ಲಿಂಕನ್ನು ಕ್ಲಿಕ್ ಮಾಡಿಬಿಡಿ, ನಿಮ್ಮ ಧರ್ಮ ಹಾಗೂ ದೇವರ ಮೇಲಿನ ನಂಬಿಕೆ ಹಾರೋಗೋ ಥರ ಆಗುತ್ತೆ ಅಂತ. ಇದನ್ನೆಲ್ಲ ಕಿತ್ತಾಕಕ್ಕಾಗುತ್ತಾ? ಹಿಂದೂ ಧರ್ಮ ಅನ್ನೋದು ಆಳವಾಗಿ ಬೇರು ಬಿಟ್ಟಿರೋ ಆಲದ ಮರ. ಈಗ ಮೊನ್ನೆ ನಿನ್ನೆ ಹುಟ್ಕೊಂಡಿರೋ ಈ ಕಟ್ಟೆ ಬಂದಿರೋ ಬಾಳೆ ಗಿಡ ಅಂತಾರಲ್ಲ, ಅವರು ಪಾಪ ಆಲದ ಮರವನ್ನು ನಾವು ಜಾಸ್ತಿಯಾಗಿ ಅದನ್ನು ಮುಗಿಸ್ಬಿಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗುತ್ತಾ? ಏನೂ ಆಗಲ್ಲ. ಇಷ್ಟು ದಿವಸ ಪರ ವಿರೋಧ ಚರ್ಚೆಯಲ್ಲಿದ್ದ ಒಂದು ವಿಚಾರದ ಬಗ್ಗೆ ಈಗ ನಮ್ಮ ಕಾಮಿಡಿ ಸ್ಟಾರ್, ಪಾಪ ಅವರು ರೌಡಿಸಮ್ ಬೇಸ್ ಸಿನಿಮಾದಲ್ಲೇ ಮಾಡಿರ್ಬೋದು, ಬಟ್ ಅವ್ರನ್ನ ಯಾರು ಹೀರೋ ಅಂತ ಅಥವಾ ವಿಲನ್ ಅಂತ ಎರಡೂ ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ. ಅವರ ಮಾತುಗಳಿಂದನೇ ಈ ವಿನೋದಾತ್ಮಕ ನಟ, ವಿವಾದಾತ್ಮಕ ಅಲ್ಲ, ವಿನೋದಾತ್ಮಕ ನಟ ಆಗಿರೋ ಈ ಚೇತನ್ ಅಹಿಂಸೆ ಅವರು ಈಗ 346 ಕೊಲೆಗಳ ಬಗ್ಗೆ ಏನೋ ಒಂದು ಮಾಹಿತಿಯನ್ನು ತಂದಿದ್ದಾರಂತೆ. ಇದರ ಬಗ್ಗೆ ಜಿ ಪರಮೇಶ್ವರ್ ಅವರು ಸ್ವಲ್ಪ ಸೀರಿಯಸ್ ಆಗಬೇಕಿದೆ. ಯಾಕೆಂದರೆ ಕರ್ನಾಟಕಕ್ಕೆ ಹೊರಗಡೆ ತುಂಬ ದೊಡ್ಡ ಹೆಸರಿದೆ, ಬರೇ ಭಾರತದಲ್ಲ ವಿಶ್ವದಲ್ಲಿ ಕರ್ನಾಟಕ ತುಂಬ ಫೇಮಸ್ಸು. ಇಂಥ ಒಂದು ಕರ್ನಾಟಕದಲ್ಲಿ, ಅದರಲ್ಲೂ ಬೆಳ್ತಂಗಡಿ ಅಂತ ತಾಲೂಕಲ್ಲಿ, ಇಂಥ ನಮ್ಮ ಕರ್ನಾಟಕದಲ್ಲಿ ಬೆಳ್ತಂಗಡಿ ಅಂತ ತಾಲೂಕಿನಲ್ಲಿ ಇಷ್ಟೊಂದು ಅನುಮಾನ ಬರುವಂತಹ ಕೊಲೆಗಳು ಆಗಿದೆ, ಅದರ ಹಿಂದೆ ಪ್ರಭಾವಿಗಳು ಇದ್ದಾರೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಚಾಲೆಂಜ್ ಅಲ್ವಾ ಇದು? ಮಾಹಿತಿ ಕೊಡೋರಿಲ್ವಾ? ಚೇತನ ಅಹಿಂಸೆ ಇದ್ದಾರೆ, ಅವ್ರ ಹತ್ರ ಕೇಳ್ಕೊಳ್ಳಿ, ಅವರು ಯಥೇಚ್ಛವಾಗಿ ಮಾಹಿತಿ ಕೊಡ್ತಾರೆ. ಆನ್ಲೈನ್ನಲ್ಲೇ ಬಿಟ್ಟಿದ್ದಾರೆ ಅಂದರೆ ಆಫ್ಲೈನ್ಗೆ, ಅಂದರೆ ಅವರು ಮನೆಗೆ ಹೋಗಿ ಕೇಳೋ ರೀತಿಯಲ್ಲಿ ಕೇಳಿದ್ರೆ ಅವ್ರು ಕೊಡದೇ ಇರ್ತಾರ? ಕೊಟ್ಟೆ ಕೊಡ್ತಾರೆ. ಆದಷ್ಟು ಬೇಗ ಕರ್ನಾಟಕ ಸರ್ಕಾರ ಇದೊಂದು ಕೇಸಿನ ಬಗ್ಗೆ ಕ್ವಿಕ್ ತನಿಖೆಯನ್ನು ಶುರು ಮಾಡಬೇಕು, ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋದು ಸಮಸ್ತ ಕನ್ನಡಿಗರ ಮನವಿ. ಜೈ ಶ್ರೀರಾಮ್.